ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಸನ್ನಿಧಿಯಲ್ಲಿ ಸಂಜೆ ಶಿವಶಿವಿಯರ ಸಂಗಮ. ಆಹಾ, ಎಂಥ ದಿವ್ಯ ಸಂಗಮ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ರಾಜಮಾತೆ ರಾಜಲಕ್ಷ್ಮಿ ಅವರೇ, ಎಲ್ರಿ ಇದ್ದೀರಿ? ಬನ್ರಿ ಹೊರಗಡೆ. ಜಗ್ಗಿ ದಾದ ಬಂದಿದ್ದಾನೆ, ಆಟೋ ಜಗ್ಗಿ ಬಂದಿದ್ದಾನೆ, ಬನ್ರಿ ಹೊರಗೆ. ಏನ ನಿಂದು? ಯಾಕೋ ಹಂಗೆ ಕತ್ತೆ ಕೂಗ್ದಂಗೆ ಕೂಗ್ತಿದ್ಯಾ? ವಿಷಯ ಇದೆ ರೀ. ಸುಮ್ಮನೆ ಹಾಗೆಲ್ಲ ಇನ್ನೊಬ್ಬರು ಮನೆಗೆ ಬರೋನಲ್ಲ ಈ ಜಗ್ಗಿ. ನನಗೇನು ಮನೆ ಮಠ ಇಲ್ವಾ? ಕಂಡಿದ್ದೀನಿ, ತಗೊಳ್ಳೋ ನಿನ್ ಮನೆ ಮಠದ ಸಂಭ್ರಮನ. ಕಟ್ಕೊಂಡಿರೋ ಹೆಂಡತಿನೇ ಬಾಳ್ಸೋ ಯೋಗ್ಯತೆ ಇಲ್ಲ ನಿನಗೆ, ಅಂಥದ್ರಲ್ಲಿ ಮನೆ ಮಠದ ಬಗ್ಗೆ ಮಾತಾಡ್ತೀಯಾ? ನೋಡಿ ರಾಜಮಾತೆ ಅವರೇ, ಇವೆಲ್ಲ ಸರಿ ಬರಲ್ಲ. ನಾನು ಹೆಂಡತಿ ಕರ್ಕೊಂಡ್ಬಂದು ನಿಮ್ಮ ಮನೆ ಒಳಗಡೆ ಇರಿಸ್ಕೊಂಡು ನನಗೆ ಅಂತ ಇದ್ದೀರೇನೋ?
ಗಂಡ ಹೆಂಡ್ತೀರ ಬೇರೆ ಮಾಡದೆ ನೀವು ಕೆಲಸ ಮಾಡ್ಕೊಂಡಿದ್ದೀರಾ. ನೋಡಿ ಜಗ್ಗಿ, ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ಈಗ ನೀನ್ ಬಂದಿರೋ ವಿಷಯ ಏನು ಅಂತ ಹೇಳಿ ಮೊದಲು ಹೋಗ್ತಾ ಇರೋ. ಹೊಟ್ಟೆ ಏನಾದ್ರೂ ಹಸ್ತಿದ್ರೆ ಲಲಿತಾ ಬಂದು ಏನಾದ್ರು ಬಡಿಸ್ತಾಳೆ, ತಿಂದು ಹೋಗ್ತಾ ಇರೋ. ಅದಕ್ಕೋಸ್ಕರ ಹೀಗೆಲ್ಲ ನಾಟಕ ಆಡಬೇಡ ನೀನು. ಯಾರಿಗಿರ್ಬೇಕು ನಿಮ್ಮ ಊಟ? ಇಲ್ಲಿ ನೋಡಿ ನನ್ನ ಕೈಲಿ ಏನಿದೆ ಅಂತ. ಲಿಂಗ, ಶಿವಲಿಂಗ. ನಿಮ್ಮ ಮನೇಲಿ ಬರೀ ಅಮ್ಮನವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಿರಲ್ಲ, ಅದ್ರ ಪಕ್ಕದಲ್ಲಿ ಈ ಲಿಂಗಾನು ಇಟ್ಟು ಪೂಜೆ ಮಾಡಿ. ಗಂಡ ಹೆಂಡತಿನ ಸೇರಿಸಿದ ಪುಣ್ಯನಾದ್ರೂ ಬರುತ್ತೆ ನಿಮಗೆ. ಬರೀ ಹೆಣ್ದೇವ್ರು ಪೂಜೆ ಮಾಡಿ ಮಾಡಿ ಗಂಡಸರನ್ನ ಕಾಲ್ ಕಸ ಮಾಡ್ಕೊಂಡ್ಬಿಟ್ಟಿದ್ದೀರ ನೀವು ಹೆಂಗಸರು. ಇದನ್ನು ತಗೊಂಡೋಗಿ ನಿಮ್ಮ ದೇವ್ರ ಮನೇಲಿಡಿ. ಆಗಲಾದರೂ ನಿಮ್ಮ ಬುದ್ಧಿ ಸುಧಾರಿಸುತ್ತಾ ನೋಡೋಣ. ರೀ, ಯಾಕ್ರಿ ಬಂದಿದ್ದೀರಾ ಇಲ್ಲಿಗೆ? ಮಧ್ಯಾಹ್ನ ಊಟದ ಹೊತ್ತಿಗೆ ಸರಿಯಾಗಿ ಬಂದು ಚೆನ್ನಾಗಿ ತಿನ್ಕೊಂಡು ಹೋಗ್ತಿರಲ್ಲ, ಸಾಕಾಗಲ್ವಾ? ಇವ್ರ ಮನೇಲೆ ತಿಂದು ಇವ್ರಿಗೆ ಅಂತ ಇದ್ದೀರಾ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿಮ್ಗೆ? ಅಯ್ಯೋ ಅಯ್ಯೋ, ಯಾಕೆ ಚಿನ್ನ ಈಗ ಕೋಪ ಮಾಡ್ಕೋತೀಯಾ? ಇವರೆಲ್ಲ ನಿನ್ನ ತಲೆ ಕೆಡಿಸಿ ಕೂರಿಸಿದಾರ ಇಲ್ಲಿ. ಬಾರೆ, ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೇಲೆ ಸಂಸಾರ ಮಾಡೋಣ ಬಾರೆ. ಏ ಸುನೀತಾ, ಈ ಶಿವಲಿಂಗನ ತಗೊಂಡೋಗಿ ಅಮ್ಮನವ್ರ ಪಕ್ಕದಲ್ಲಿ ಕೂರ್ಸೆ. ಹೇಗೆ ಕಾಣುತ್ತೆ ಗೊತ್ತಾ? ಶಿವಪಾರ್ವತಿಯರ ಜೋಡಿ. ಸಾಕ್ಷಾತ್ ನಾನು ನೀನು ಅಕ್ಕಪಕ್ಕ ನಿಂತರೆ ಹೇಗೆ ಕಾಣ್ತೀವೋ ಅದೇ ಥರ ಕಾಣುತ್ತೆ. भगवते रुद्राय नमस्ते रुद्रमन्यवभूतोत इषवे नमः नमस्ते अस्तु धन्वने बाहुभ्यामुतते नमः यातयुषः शिवतमा शिवं बभूवते धन ಶಿವ, ಪಾರ್ವತಿ, ನೀವು, ನಾನು. ಬಾಯಿಗೆ ಬಂದಂಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ್ರಿ. ಈ ಶಿವಲಿಂಗ ಕೊಟ್ಟು ಹೊರಡ್ತಾ ಇರಿ. ನೋಡ್ದ್ಯಾ ನೋಡ್ದ್ಯಾ, ಗಂಡ ಹತ್ರಕ್ಕೆ ಬಂದಷ್ಟು ದೂರ ತಳ್ತಾ ಇದೀಯಾ? ನನ್ನ ಎದುರುಗಡೆ ತಲೆ ಎತ್ತು ಮಾತಾಡ್ದೋಳಲ್ಲ ನೀನು. ಈಗ ನೋಡಿ ಹೇಗೆ ತಯಾರಾಗಿದೆಯಾ? ಇವೆಲ್ಲ ಸುಮ್ಮನೆ ಆಗಿರೋದಲ್ಲ, ಇವರೆಲ್ಲ ಸೇರ್ ಮಾಡಿರೋದು. ಅದರಲ್ಲೂ ಈ ರಾಜಮಾತೆ ರಾಜಲಕ್ಷ್ಮಿ ಇದಾರಲ್ಲ, ಗಂಡ ಹೆಂಡತಿನ ಬೇರೆ ಮಾಡದೆ ಕುಲಕಸ ಮಾಡ್ಕೊಂಡಿದ್ದಾರೆ. ಶೋ ಪಾಪಿಷ್ಟ, ನನ್ನನ್ನು ಯಾಕೋ ಅಂತ್ಯಾ? ನೀನ್ ಎಟ್ಕಿದ್ದಿದ್ರೆ ಇವಳು ಯಾಕೋ ಬಂದು ಇಲ್ಲಿರ್ತಿದ್ಲು. ಅವಳನ್ನು ಸಾಯಿಸಕ್ ಹೋಗಿದ್ಯಲ್ಲ ಅವತ್ತು, ಆಗಿರ್ಬೇಕಾಗಿತ್ತು ನಿನ್ನ ಬುದ್ಧಿ. ಸಾಕು, ಸುಮ್ಮನೆ ಕಂಡಿದ್ದೀರಿ.
ಗಂಡ ಹೆಂಡತಿ ಮಧ್ಯೆ 1000 ಬರುತ್ತೆ 1000 ಹೋಗುತ್ತೆ. ನೀವೆಲ್ಲ ಸೇರ್ಕೊಂಡು ಹಾಲ್ನಂತ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿ ನಮ್ಮ ಸಂಸಾರನ ಮೊಸರು ಮಾಡಿಟ್ಬಿಟ್ರೆ, ಆ ಮೊಸರನ್ನ ಕಡಿದು ಮಜ್ಜಿಗೆ ಮಾಡಿ ಆ ಮಜ್ಜಿಗೆನ ನಿನ್ ತಲೆಗೆ ಸುರಿದ್ರೆ ಹತ್ತಿರ ಪಿತ್ತ ಇಳಿದು ಹೋಗುತ್ತೆ. ಜಗ್ಗಿ, ಇದೇ ಕೊನೆ ಸಾರಿ ಹೇಳ್ತಿದ್ದೀನಿ, ಬೆಳಿಗ್ಗೆನೆ ಬಂದು ನನ್ನ ಬಾಯಿಂದ ಕೆಟ್ಟ ಮಾತುಗಳನ್ನ ಆಡಿಸ್ಬೇಡ. ಹೊರಟೋಗಿಲ್ಲಿಂದ. ಅಯ್ಯೋ ಬಿಡ್ರಿ, ನಿಮ್ ಬಾಯಿ ಬೊಂಬಾಯಿ. ಅದರಿಂದ ಬರೋದು ಬೇಡದೇ ಇರೋ ಮಾತೆ. ನೋಡಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿನ ನನ್ನ ಜೊತೆ ಕಳ್ಸ್ಕೊಟ್ಬಿಡಿ. ಇಲ್ಲಾಂದ್ರೆ ಈ ಜಗ್ಗಿ ಯಾರು ಅಂತ ತೋರಿಸ್ಬೇಕಾಗುತ್ತೆ. ಬಂದ್ರೆ ಕರ್ಕೊಂಡು ಹೋಗೋಣ, ನಾವೇನ್ ಕಟ್ಟಾಕಿದೀವ? ಜಗ್ಗಿ, ನಿನ್ನ ಅವಾಂತರಗಳನ್ನ ನೋಡಿ ನೋಡಿ ಸಾಕಾಗೋಗಿದೆ ನಮ್ಗೆ. ಇವಳು ಹೆರಿಗೆ ಆಗೋವರೆಗೂ ಅವಳನ್ನ ಇಲ್ಲಿಂದ ಎಲ್ಲಿಗೂ ಕಳ್ಸೋದಿಲ್ಲ ನಾನು. ನೀನ್ ಜಾಸ್ತಿ ಮಾತಾಡದೆ ಮೊದ್ಲು ಇಲ್ಲಿಂದ ಹೋಗು. ಅಲ್ಲದ್ಗಮ್ಮ, ನಿಮಗೇನಾದ್ರೂ ಬುದ್ಧಿ ಗಿದ್ದಿ ಇದೆಯಾ? ಈ ರಾಜಮಾತೆಗೇನೋ ವಯಸ್ಸಾಗಿದೆ ಅಂತ ಬಾಯಿಗೆ ಬಂದಂಗೆಲ್ಲ ಆಡ್ತಾರೆ, ಅದಕ್ಕೆ ನೀವು ಸೊಪ್ಪಾಗ್ತೀರಾ? ಎಷ್ಟು ಕಾಟ ಕೊಟ್ಟಿಲ್ಲ ನಿಮ್ಗೆ ಇವರು. ನೀವಾಗಿದ್ದಕ್ಕೆ ಸಹಿಸ್ಕೊಂಡಿದ್ದೀರಾ. ಬೇರೆ ಯಾರು ಆಗಿದ್ರೆ ಈ ರಾಜಮಾತೆ ಕತೆ ಅಷ್ಟೇ. ಮುಚ್ಚ ಬಾಯಿ ಜಗ್ಗಿ. ಸಾಕು, ಸುಂದರ ಕಂಡಿದ್ದೀನಿ. ನಮ್ಮ ಸಂಸಾರ ಹಾಳಾಗೋಗ್ಲಿ, ನಿಮ್ಮ ಮಗ ಸೊಸೆನಾದ್ರು ಚೆನ್ನಾಗಿಟ್ಟಿದ್ದೀರಾ ನೀವು? ಯಾವಾಗಲೂ ಮಗನ ಹತ್ರ ಸೊಸೆ ನೆತ್ಕಟ್ಟೋದು, ಸೊಸೆ ನಡೆಸ್ತಾ ಇರೋದು. ಈ ಕಡೆ ತೊಟ್ಲು ತೂಗೋದು, ಆ ಕಡೆ ಮಗುನು ಚಿಟೋದು. ನಿಮ್ಮ ಬುದ್ಧಿ ನಂಗೆ ಗೊತ್ತಿಲ್ವೇನೋ? ಬೆಳಗ್ಗೆನೆ ಕುಡ್ಕೊಂಡು ಮನೆ ಬಂದು ಗಲಾಟೆ ಮಾಡ್ತೀಯನೋ? ಹೋಗಾಕೆ. प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुण्डमालं तनौ सर्पजालं महाकालकालं गणेशादिपादम् जटाजूटगङ्गोत्तरं गैर्विशिष्यं शिवं शङ्करं शम्भुमीशानमीडे ಅಯ್ಯೋ 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 ಅಯ್ಯೋ, ಏನ ಮಾಡಿದೆ ಇಲ್ಲೆಲ್ಲ? ನಾನು ಪ್ರತಿನಿತ್ಯ ಮಡಿಯಿಟ್ಟು ಪೂಜೆ ಮಾಡೋ ಸ್ಥಳ ಇದು. ಇಂಥ ಜಾಗದಲ್ಲಿ ಮೈಲಿ ಬಂದು ಅಮ್ಮನವ್ರನ್ನ ಬೀಳಿಸ್ಬಿಟ್ಟಲ್ಲ. ಬಾರಿ ಮಾಡ್ಕೊಂಡಿದಾರೋ ಏನೋ. ಅತ್ತೆ ಹೇಳಿ, ಅತ್ತೆ ಅತ್ತೆ ಹೇಳಿ, ಅತ್ತೆ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ
यात एषः शिवतमा शिवं बभूव ते धनुः शिवा शरव्याया तव तया नो रुद्रमृडया या ते रुद्रशिवा तनूरघोरा पापकाशिनी तया नस्तनुवाशन्तमया गिरिशं ताभिचाकशीः ಅಮ್ಮ ಅಮ್ಮ ಎದ್ದೇಳಿಮ್ಮ. ಅತ್ತೆ ಅಮ್ಮ ಅತ್ತೆ ಹೇಳಿ ಕಣ್ಬಿಡಿ. ಅಮ್ಮ ಅತ್ತೆ ಏನೋ ಜಗ್ಗಿ ಏನ್ ಮಾಡ್ಬಿಟ್ಯೋ? ಹಿರಿಯರು ಅನ್ನೋ ಜ್ಞಾನ ಬೇಡ ನಿನ್ಗೆ? ಅಮ್ಮ ಅಮ್ಮ ಎದ್ದೇಳಿಮ್ಮ. ಅಮ್ಮ ಅಮ್ಮ ಎದ್ದೇಳಿಮ್ಮ. ಅತ್ತೆ ಅತ್ತೆ ಹೇಳಿ. ಅಮ್ಮ ಎದ್ದೇಳಮ್ಮ. ಅತ್ತೆ ಅತ್ತೆ ಏನಾಯ್ತು ಏನಾಯ್ತು ರಾಜಲಕ್ಷ್ಮಿಗೆ? ಮಾವ ಜಗ್ಗಿ ಅಮ್ಮನ್ನ ತಳ್ಳ್ಬಿಟ್ಟ. ಆಗ್ಲಿಂದ ಅಮ್ಮ ಮಾತಾಡ್ತಾನೆ ಇಲ್ಲ. ಎಷ್ಟು ಎಬ್ಸೋದಕ್ಕೆ ಪ್ರಯತ್ನ ಪಟ್ರು ಎದ್ದೇಳ್ತಾನೆ ಇಲ್ಲ. ಲಕ್ಷ್ಮಿ ಸುನೀತಾ ಹೋಗಿ ಒಂದ್ ಲೋಟ ನೀರ್ ತಗೊಂಡ್ ಬಾರೆ. ಲಕ್ಷ್ಮಿ ಏನಾಯ್ತು ಲಕ್ಷ್ಮಿ? ಲಕ್ಷ್ಮಿ ಅಮ್ಮ ಅಮ್ಮ ಎದ್ದೇಳಿ. ಏನಾಯ್ತು ಲಕ್ಷ್ಮಿ? ಅಮ್ಮ ಮಾತಾಡು ಲಕ್ಷ್ಮಿ. ಸುನೀತಾ ಬೇಗ ನೀರ್ ತಗೊಂಡ್ ಬಾ. ಲಕ್ಷ್ಮಿ ಈ ಮುದುಕಿಗೆ ಏನಾಯ್ತಪ್ಪ? ಈ ಮುದುಕ ಬೇರೆ ಇಲ್ಲೇ ಬಂದು ಕೂತವ್ನೆ ಅಲ್ಲ. ಆ ಮುದುಕಿಗೆ ಏನಾದ್ರು ಅಪಾಯ ಆಗಿ ಅದು ನನ್ನಿಂದನೇ ಆಯ್ತು ಅಂತ ಗೊತ್ತಾದ್ರೆ ಇಲ್ಲಿರೋ ಜನಗಳೆಲ್ಲ ಸೇರ್ಕೊಂಡು ನನ್ನನ್ನು ಚಪ್ಪಲಿ ಹೊಡೆದು ಸಾಯಿಸಾಕ್ಬಿಡ್ತಾರೆ. ಅದಕ್ಕೆ ಮೊದಲು ಇಲ್ಲಿಂದ ಕಳ್ಸ್ಕೋಬೇಕು. ಅಲ್ಲ ಪರಿಸ್ಥಿತಿ ಕೈ ಮೀರಿ ಈ ಮುದುಕಿ ಏನಾದ್ರು ಗೊಟ್ಟ ಕಂಡ್ಬಿಟ್ರೆ ಅದು ನನ್ನಿಂದನೇ ಹಿಂಗಾಯ್ತು ಅಂತ ಗೊತ್ತಾದ್ರೆ ಈ ಊರಿನ ಜನ ನನ್ನ ಬಿಡ್ತಾರ? ಚಪ್ಪಲಿ ತಗೊಂಡು ಒಡೆದು ಸಾಯಿಸಾಕ್ಬಿಡ್ತಾರೆ. ಮೊದಲಿನಿಂದ ಕಳ್ಸ್ಕೋಬೇಕು. ಲಕ್ಷ್ಮಿ ಸ್ವಲ್ಪ ನೀರು ಕುಡಿ. ಮನೆಯಿಂದ ಆಚೆ ಬಂದರೆ ತಾನೇ ಇವ್ರು ಜನ ಸೇರಿಸೋದು. ಮಾವ ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ನೀವು ಹೋಗಿ ವೈದ್ಯರನ್ನು ಕರ್ಕೊಂಡು ಬನ್ನಿ. ನೀವೆಲ್ಲ ಗಾಬರಿ ಆಗಬೇಡಿ.